ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಂಸದ ಕಾರಜೋಳ ಭವಿಷ್ಯವನ್ನ ನುಡಿದಿದ್ದಾರೆ. ಹೌದು, ಸರ್ಕಾರ ಡಿಸೆಂಬರ್ 31ನೇ ತಾರೀಕನ್ನ ಕೂಡ ದಾಟಲ್ಲ, ಪತನವಾಗುತ್ತೆ. ಸಿಎಂ ಹುದ್ದೆಗೆ 4 ಗುಂಪುಗಳಾಗಿ ಕಚ್ಚಾಟ ಶುರುವಾಗಿದೆ. ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಂಸದ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ. ಹೆಣ ತಿನ್ನಲಿಕ್ಕೆ ರಣಹದ್ದುಗಳು ಕಚ್ಚಾಡ್ತಿರುತ್ತೆ. ಹಾಗೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕಚ್ಚಾಟ ಶುರುವಾಗಿದೆ ಅಂತ ಬಾಗಲಕೋಟೆಯಲ್ಲಿ ಸಂಸದ ಕಾರಜೋಳ ಹೇಳಿಕೆಯನ್ನ ನೀಡಿರುವಂಥದ್ದು. ಕಾಂಗ್ರೆಸ್ ಸರ್ಕಾರದ ಹಿರಿಯ ಶಾಸಕರಲ್ಲಿ ಅಸಮಾಧಾನ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರ ಡಿಸೆಂಬರ್ 31ನೇ ತಾರೀಕನ್ನ ದಾಟೋದಿಲ್ಲ, ಸರ್ಕಾರ ಪತನವಾಗುತ್ತೆ ಅಂತ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ. ಕಾಂಗ್ರೆಸ್ನ ಸೀನಿಯರ್ಸ್ನಲ್ಲಿ ಮಂತ್ರಿ ಮಾಡಿಲ್ಲ ಅನ್ನೋಂಥ ಅಸಮಾಧಾನ ಇದೆ. BR ಪಾಟೀಲ್, ರಾಯರೆಡ್ಡಿ ಹಾಗೆ ದೇಶಪಾಂಡೆ, ಜಯಚಂದ್ರ ಅಂತವರಲ್ಲಿ ಅಸಮಾಧಾನ ಇದೆ. ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ. ಸಿಎಂ ಹುದ್ದೆಗೆ 4 ಗುಂಪುಗಳಾಗಿ ಕಚ್ಚಾಟ ಶುರುವಾಗಿದೆ. ಇನ್ನು ದಲಿತ ಸಿಎಂ ಆಗಬೇಕು ಅಂತಂದ್ರೆ ಅದರಲ್ಲಿ SC ಆಗಬೇಕು, ST ಆಗಬೇಕು ಅನ್ನುವಂಥ ಕಿತ್ತಾಟ ಇದೆ. ಹೀಗೆ ಲಿಂಗಾಯತರಾಗಬೇಕು ಅಂದ್ರೆ ಅಲ್ಲೂ ಕೂಡ ಒಂದು ಕಿತ್ತಾಟ, ಒಕ್ಕಲಿಗರಾಗಬೇಕಂದ್ರೆ ಅಲ್ಲೂ ಒಂದು ಕಿತ್ತಾಟ. ಹೀಗಾಗಿ 4 ಗುಂಪುಗಳಾಗಿ ಕಚ್ಚಾಟ ಶುರುವಾಗಿದೆ. ಹೀಗಾಗಿ ಈ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಕಾರಜೋಳ. ಮಾಡಿಲ್ಲ ಸೀನಿಯರ್ಸ್ ಇವತ್ತು ರಾಯರೆಡ್ಡಿ ಅವರು, BR ಪಾಟೀಲ್ರು, ಇಂಥ RV ದೇಶಪಾಂಡೆ ಅವರು, ಇಂಥ ಸೀನಿಯರ್ಸು, ಜಯಚಂದ್ರ ಅವರು, ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ದರಷ್ಟು ಹೋದ್ರಷ್ಟಪ್ಪ, ನಮಗೆ ಗೌರವ ಇಲ್ಲ ಅಂದ್ರೆ ಯಾಕೆ ಇರ್ಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ. ಹೀಗಾಗಿ ಈ ಸರ್ಕಾರ ಭಾಳ ದಿವಸ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ 4 ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ. ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು, ಅದರಾಗ ಮತ್ತು ಅವ್ರಾಗಬೇಕು, ಇವ್ರಾಗಬೇಕು. ಎರಡನೇದ್ದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು, ನಮಗೆ ಅವಕಾಶ ಕೊಟ್ಟಿಲ್ಲ, ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾತರು ಅಂಥೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಅವಕಾಶ ಸಿಗಬೇಕು. DK ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿ ಸೋಮಶೇಖರ್. ಸೋಮಶೇಖರ್, ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಹಳ ದಿವಸ ಉಳಿಯೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಸಂಸದ ಕಾರಜೋಳ ಭವಿಷ್ಯವನ್ನ ನುಡಿದಿದ್ದಾರೆ. ಯಾಕಂದ್ರೆ ಈ ಒಂದು ಸರ್ಕಾರದಲ್ಲಿ ಅವರವರಲ್ಲೇ ಒಂದು ಒಗ್ಗಟ್ಟಿಲ್ಲ, ಸಿಎಂ ಕುರ್ಚಿಗಾಗಿ ರಣಹದ್ದುಗಳ ತರ ಕಾಯ್ತಾ ಇದ್ದಾರೆ ಎನ್ನುವಂಥ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಸಿಂಚನ, ಬಾಗಲಕೋಟೆಯಲ್ಲಿ ಇವತ್ತು ಮಾಜಿ DCM ಗೋವಿಂದ ಕಾರಜೋಳ ಅವರು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಮಾತನಾಡಿರುವಂತದ್ದು. ಅದರಲ್ಲೂ ಕೂಡ ರಾಜ್ಯ ಸರ್ಕಾರ ಪತನವಾಗುವುದರ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಡಿಸೆಂಬರ್ 31 ಏನಿದೆ ದಿನಾಂಕವನ್ನ ದಾಟೋದಿಲ್ಲ, ಅಷ್ಟರೊಳಗಾಗಿಯೇ ಇದು ಪತನವಾಗುತ್ತೆ ಎನ್ನುವ ಭವಿಷ್ಯವನ್ನ ನುಡಿದಿರುವಂತದ್ದು. ಅದರಲ್ಲೂ ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳು ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವು ಸೀನಿಯರ್ಸ್ ಗಳೇನಿದ್ದಾರೆ ಅವರಲ್ಲಿ ನಡೀತಿರುವಂತಹ ಈ ಗುಂಪುಗಾರಿಕೆ ವಿಚಾರವನ್ನ ಇಲ್ಲಿ ಗೋವಿಂದ ಕಾರಜೋಳ ಅವರು ಪ್ರಸ್ತಾಪವನ್ನ ಮಾಡಿರುವಂತದ್ದು. ಹೀಗಾಗಿ ಇಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ಶುರುವಾಗಿದೆ, ಕಿತ್ತಾಟ ಶುರುವಾಗಿದೆ ಎನ್ನೋ ಮಾತನ್ನ ಇಲ್ಲಿ ಗೋವಿಂದ ಕಾರಜೋಳ ಅವರು ಹೇಳಿರುವಂತದ್ದು. ಅದು ಕೂಡ ಜಾತಿ ಸಮೀಕರಣದ ಆಧಾರದ ಮೇಲೆ ತಮ್ಮ ಸಮುದಾಯಕ್ಕೆ ಸಿಎಂ ಸೀಟ್ ಬೇಕು ಎನ್ನುವ ಒತ್ತಡವನ್ನ ಹಿರಿಯ ಕಾಂಗ್ರೆಸ್ಸಿಗರು ಹೇರ್ತಾ ಇರುವಂತದ್ದು. ಹೀಗಾಗಿ ಬರುವಂತಹ ದಿನಮಾನಗಳಲ್ಲಿ ಒಂದ್ ಕಡೆ ದಲಿತ ಸಿಎಂ ಆಗ್ಬೇಕು ಎನ್ನೋ ಕೂಗು ಒಂದ್ ಕಡೆ ಇದ್ರೆ, ಇನ್ನೊಂದ್ ಕಡೆ ಲಿಂಗಾಯತರು ಸಿಎಂ ಆಗ್ಬೇಕು ಎನ್ನೋ ಒತ್ತಡ ಹೈಕಮಾಂಡ್ ಮೇಲಿದೆ. ಇನ್ನೊಂದು ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ, ಹೀಗಾಗಿ DK ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ಒಂದು ಗುಂಪು ಮತ್ತೊಂದು ಕಡೆ ಇದೆ. ಹೀಗಾಗಿ ಇವೆಲ್ಲದರ ನಡುವೆ ಅಲ್ಪಸಂಖ್ಯಾತರು ಕೂಡ ಸಭೆಗಳನ್ನ ಮಾಡುವುದರ ಮೂಲಕ ತಮ್ಮ ಸಮುದಾಯಕ್ಕೂ ಕೂಡ ಆ ಒಂದು ಸಿಎಂ ಹುದ್ದೆಯ ಅವಕಾಶ ಸಿಗಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೆಸ್ತಾ ಇರುವಂತದ್ದು. ಹೀಗಾಗಿ ಅವರಲ್ಲಿ ಗುಂಪುಗಳಾಗಿ ಒಂದು ಸತ್ತ ಹೆಣವನ್ನ ತಿನ್ನುವುದಕ್ಕೆ ರಣಹದ್ದುಗಳು ಬೇಟೆಯಾಡಿ ಒಂದು ರೀತಿ ಯಾವ ರೀತಿ ರಣಹದ್ದುಗಳು ತಿನ್ನೋದಕ್ಕೆ ಮುಂದಾಗ್ತಾವೋ ಆ ರೀತಿ ಸಿಎಂ ಕುರ್ಚಿ ಮೇಲೆ ಎಲ್ಲರೂ ಕಣ್ಣು ಹಾಕಿದ್ದಾರೆ ಎನ್ನುವ ಮಾತನ್ನ ಹೇಳ್ತಾ ಡಿಸೆಂಬರ್ 31 ಅಂತಿಮ ಎನ್ನುವ ಒಂದು ಡೆಡ್ಲೈನ್ ಅನ್ನ ಕೊಡುವುದರ ಮೂಲಕ ಗೋವಿಂದ ಕಾರಜೋಳ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಥ್ಯಾಂಕ್ ಯು ಸೋಮಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.